ಟಮಟ ಗೊದ್ದು ಮಾಡ್ಬಿಡ್ತೀನಿ ಕಣಪ್ಪ. ನಂಗೆ ಬದಲೇ ಜಾಸ್ತಿ ಟಮಟೆ ಗೊದ್ದು ಮಾಡಕ್ಕೆ. ಟಮಟೆ ಗೊದ್ದು ಮಾಡ್ಬಿಟ್ಟು ಪಾತೆ ಬೇಗ ಹಾಕ್ಬಿಟ್ಟು ಗೆರನ್ನು ಮಾಡಿ ಮುಗಿಸ್ಬಿಟ್ಟು ಊಟ ಮಾಡ್ಕೊಂಡು ಪದ್ಧತಿ ಗೊತ್ತಾಗ್ಬಿಟ್ಟು ಪದ್ಧತಿನೂ ಕರ್ಕೊಂಡು ನಮ್ಮ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಇಲ್ಲಾಗಂದ್ರೆ ಕೇಳ್ಕೊಂಡು ಇಲ್ಲಾಂದ್ರೆ ಬೈದ್ಬಿಡ್ತಾನೆ. ಇದ್ದ ಗೇಮ್ ಹಾಕ್ಕೋಬೇಕು ನಾನು. ಅದೇ ಏನ್ ಮಾಡ್ತಾ ಕೂತಿದ್ದಿ ಅಕ್ಕ? ಮತ್ತೆ ಟಮಟೆ ಗೊದ್ದು ಮಾಡ್ತಾವ್ ನೀ ಕಣಕ್ಕ. ಅಕ್ಕ ಬೆಳೆಕಾಳು ಸಾರು ಮಾಡ್ಬಿಡ್ಗದೆ ಟಮಟೆ ಗೊದ್ದು ಬೇರೆ ಏನ್ ಮಾಡಕ್ ಮಾಡಿ ಎರೆ ಎಣ್ಣೆನ ಖಾಲಿ ಮಾಡಕ್ಕೆ. ಪದ್ಧತಿಗೆ ಬೆಳೆಕಾಳು ತಾದು ಬ್ಯಾದವಂತೆ. ಅದಕ್ಕೆ ಟಮಟೆ ಗೊದ್ದು ಮಾಡ್ಕೋದ ಅನ್ಬಿಟ್ಟು ಟಮಟೆನ ಕುಯ್ತಾವ್ ನೀ. ನನಗೆ ಬುದ್ಧಿ ಇಲ್ವಮ್ಮನ ನಿನ್ಗೆ? ನಿನ್ಗೆ ಬುದ್ಧಿ ಇಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮನ್ನೆಲ್ಲ ಕೇಳಬೇಕು ತಾನೆ. ಅಲ್ಲಿ ನೋಡಿದ್ರೆ ಬೆಳೆಕಾಳು ಸಾರು ಮಾಡ್ಬಿಡ್ಗದೆ ಅದು ಉಣ್ಣೆಕ್ಕೆ ನಂಬಿಟ್ಟು ಟಮಟೆ ಸಾರು ಮಾಡ್ತಿದ್ದಿ ಅಂತ ಕೂತಿದ್ಯಲ್ಲ. ನಾಳೆಗೆ ಟಮಟೆ ಸಾರು ಉಣ್ಣೆಕ್ಕಿಲ್ಲ ಇನ್ನೊಂದು ಮಾಡ್ಕೊಂಡ್ರೆ ಮಾಡ್ಕೊಟ್ಟಿಯೇ? ಮಾಡ್ಕೊತೀನಿ. ಪದ್ಧತಿ ಅಂದ್ರೆ ನಂಗೆ ಪಾದಿ ಇತ್ತ. ಪದ್ಧತಿ ತಿಂತೀನಿ ಅಂತಲ್ಲ ಅದೆಲ್ಲನೂ ನಾನು ಮಾಡ್ಕೊತೀನಿ. ಚಿಕನ್ ತೊಳಿ ಅಂತಾಳೆ, ಚಿಕನ್ ತೊಳ್ದಿಯಾ ತೊಳ್ಕೊತೀನಿ ಬೇಕಾದ್ರೆ. ಬುದ್ಧಿ ಬರಕಿಲ್ಲ ಬಿಡು ನಿನ್ಗೆ. ಯಾರು ಹೇಳಿದ್ರು ಬುದ್ಧಿ ಬರಕಿಲ್ಲ. ಅದಕ್ಕೆ ತಾನೇ ನಮ್ಮ ಮಂಗಿ ಅನ್ನೋದು. ಅದಕ್ಕ ನಾನು ಟಮಟೆ ಗೊದ್ದು ಮಾಡ್ತೀನಲ್ಲ ಆಗ ನೀನು ಉಣ್ಣಿವೆ ತುಂಬಿದ್ದು. ಯಾಕಂದ್ಮೇಲೆ ಬುದ್ಧಿವಂತಿ ಆಗೋದು ಕಲ್ತ್ಕೋ. ಅಲ್ಲ ಅವಳು ಇಲ್ಲಿವರೆಗೂ ನೀನು ಯಾವತ್ತರ ಊಟ ಕೊಟ್ಟೋದು ನೋಡಿದೀಯಾ? ಇಲ್ಲ. ನೀನ್ ಯಾಕಂಗಡಿ ಅವ್ಳು ಕಂಡ್ರೆ ಏನಿ ಮನೆಗೆ ಏನ್ ಮಾರಾಣಿ ಹಂಗಾಡ್ತಾಳ. ಮಾರಾಣಿ ಹಂಗೆ ಒಂದ್ ಕೆಲಸ ಮಾಡಕ್ಕಿಲ್ಲ ಏನಿಲ್ಲ. ನೀನ್ ಮಾತ್ರ ಜೀತಕಾಸಿ ಹೆಂಗ್ ಮಾಡ್ತಿದ್ಯಲ್ಲ ನೀನು. ಬುದಕ ಪಾಪ ಹೌದು ಗೊತ್ತುದಿ ಅಲ್ವಾ. ಅದಕ್ಕೆ ನಾನೇ ಎಲ್ಲ ಕಲ್ತನು ಮಾಡ್ಕೊತೀನಿ. ಪದ್ಧತಿ ಪಾಪ ಒಳ್ಳೆಯವಳು. ಪಾಪ ಪದ್ಧತಿ ಗೊತ್ತಾ? ಯಾಕೆ ಏನು ಹೇಳುವ? ಪದ್ಧತಿ ಹೌದು ನದಿನಿ ಅವಳಲ್ಲ, ನದಿನಿ ಅವಳು ಪದ್ಧತಿಗೆ ವಿತ ಹಾಕಿ ತೈತ್ಬೇಕು ಅಂದ್ಬಿಟ್ಟು ಚಿಕನ್ ಒಲಿಗೆ ವಿತ ಹಾಕ್ಬಿಟ್ಟಿದ್ಲು. ಆಗ ನಾವೆಲ್ಲ ತಿನ್ಬಿಟ್ಟಿದ್ರೆ ನಾವು ತಗೋವು. ಯಾರು ಹೇಳಿಲ್ಲ ಮತ್ತೆ ನನಗೆ? ಅದು ಎಲ್ಲ ನಾನು ಹಬ್ಲೆ ಹೇಳದ್ದು. ಮತ್ತೆ ಗಂಡ ನನಗೆ ಪದ್ಧತಿ ಜೊತೆ ಹೇಳ್ಬೇಡ ಅಂತ ಹೇಳ್ತು. ನಾನು ಮತ್ತೆ ಹೇಳಲಿಲ್ಲ. ಅದಕ್ಕೆ ನಾನು ಎಲ್ಲಾರಿಗೂ ಹೇಳ್ತಾವ್ನಿ. ನಾನು ಗಂಡ ನನಗೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರೆ ನಾನು ಹೇಳ್ತಿದ್ದಿಲ್ಲ. ಈಗ ಎಲ್ಲಾರು ಹೇಳಿಲ್ಲ. ಅದಕ್ಕೆ ನಾನು ಎಲ್ಲಾರಿಗೂ ಹೇಳ್ತಾವ್ನಿ. ಮಲ ಆಮೇಲೆ ತಿಂದು ಬರ್ಬೇಕಾಗಿತ್ತು. ತಿಂದ್ಬಿಟ್ಟಿದ್ರೆ ತಗೋ ಒಳ್ಳೆ ಕೆಲಸ ಆಗೋದು. ಹೋಗಿದ್ರೆ ತಗೆ ಎಲ್ಲರೂ ಹೋಗಿದ್ರೆ ನಿಮ್ಗೆ ಇರೋ ನಾನು ನಮ್ಮ ಮಕ್ಕಳುವೆ ಅಂದಲ್ಲ ಚೇ ಪಾಪ ಅಂತವ್ರಿ. ಪಾಪ ನಮ್ಮ ಹಾಲು ತಿಂದ್ಬಿಟ್ರೆ ನಮ್ಮ ಹಾಲು ಹೋಗಳು. ಕುಳ್ಳ ತಿಂದ್ರೆ ಕುಳ್ಳನು ಸತ್ತೋಗೋನು. ಪಾರದಿಂದ ಮೊದಲೇ ಇದ್ದಂಗೆ ಆಗ್ಬಿಡೋಳು ಅಂತ ಪಾಪ ಅಂತ ಹೊಟ್ಟೆ ಹುರ್ಕತಾವ್ನಿ. ಚೇ ಪಾಪ ಪಾರತಿಗೆ ಹಿಂಗೆ ಆಗ್ಬಾರ್ದಾಗಿತ್ತು. ಅಯ್ಯೋ ಪಾಪ ಹೊಟ್ಟೆ ಉರಿತದೆ. ಆಮೇಲೆ ಯಾರು ಮಾಡಿದ್ರು ಚಿಕನ್ ಸರ? ಮತ್ತೆ ಅಲ್ಲಿ ತಿಕ್ಕವ ಅದೇ ಒತ್ತಿ ಚೆನ್ನಾಗಿಲ್ಲ. ತಿಕ್ಕವ ದಯ್ಯ ಎಲ್ಲ ಅವ್ರೆ. ದಯ್ಯ ತಿಕ್ಕವ ಅವ್ರೆ. ಅದು ನನ್ ಕಂಡ್ರೆ ಬಾದಿ ತಪ್ಪತ್ತಿದ್ರು. ನಂಗೆ ಏನು ಕಲ್ತ ಮಾಡ್ತಿದ್ದಿಲ್ಲ. ಎಲ್ಲಾನು ಅವರೇ ಮಾಡೋದು. ಆಗ ಪದ್ಧತಿ ಚಿಕನ್ತಾದ್ ಮಾಡು ಅಂತ ನಾನು ಮಾಡ್ಬೇಕು ಅಂತ ಕೇಳ್ತಿದ್ದು. ಅಕ್ಕ ತಿಕ್ಕವನು ನಾನು ಹೋಗಿ ಚಿಕನ್ತಾದ್ ಮಾಡಿದ್ದು. ದಮ ಅಂತ ಮಾಡಿದ್ದು. ಒತ್ತಿ ಚೆನ್ನಾಗಿ ಮಾಡಿದ್ದಿಲ್ಲ ಕಣ್ಣಕ್ಕ. ತುಪ್ಪದಾಗ ಮಾಡಿದ್ದು ಚಿಕನ್ತಾದ. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ತೂದು ಊಟ ಮಾಡಬೇಕು ಅಂದಿದ್ದೆ. ದೊಡ್ಡವಾಗ ಬಂದು ತತ್ತೋಗ ಮುಂದೆದು. ಹೌದು ಔಷಧಿ ಹಾಕುತ್ತಿದ್ರು ಕಣ್ಣಕ್ಕ. ಪಾಪ ಔಷಧಿ ಹಾಕೊಂಡ ನೀವೇನ್ ಮಾಡ್ತಿದ್ರಿ? ಗೊತ್ತು ನಾವಿದ್ದು. ಹೌದೇ ಔಷಧಿ ಹಾಕುತ್ತಿದ್ರು. ಅಷ್ಟ ಬರ್ತಿತ್ತ ನಿಮ್ಗೆ ಔಷಧಿ ಅಷ್ಟ ಇಲ್ಲ ತಿನ್ನೋದು ಅನ್ಕೊಂಡಿದ್ದು. ಯಾಕೆ ತಿನ್ನಿಲ್ಲ ನೀವು? ನಾವು ತಿನ್ನೋದು ಅನ್ಕೊಂಡೆ ಇದ್ದು. ಆಗ ನದಿನಿ ಗಂಡ ಅದೇ ವನ್ನ ನಮ್ಮ ಉದು ಬಂದಿತ್ತಲ್ಲ ಒಂದಿತ್ತ ಅವನ್ನ ಬಂದ್ಬಿಟ್ಟು ತಿಂತು. ಆಗ ಪದ್ಧತಿ ಅದೆಲ್ಲದುವೆ ನೋಡಿದ್ರು. ಆಗ ನದಿನಿ ತಿನ್ಬೇಡ ಅಂತ ಬಾಯ್ ಬಕ್ಕೊಂಡು ಒತ್ತಿ ಜಗ್ಲಾಗ್ಲಿಲ್ಲ. ಆಮೇಲೆ ಕುಲಗಂಡ ಗಂಡ ಆಮೇಲೆ ನವೀನನ ಎಲ್ಲ ತೇಕೊಂಡು ನಂದಿನಿಗೆ ಮುಂದೆ ಹಂಗೆ ಹಿಂಗೆ ತುಂಬಿಟ್ಟು ಬಂದ್ಬಿಟ್ರು. ಎಲ್ಲ ಬೋರಿಯ ತಕ್ಬಿಟ್ರು. ಎಲ್ಲ ತೇಕೊಂಡು ಎಲ್ಲಾರು ಬೋರಿಯ ತಕ್ಬಿಟ್ರು. ಅಯ್ಯೋ ಬಿಡು ನನಗೆ ಗೊತ್ತಿತ್ತು ಕಣವ ಗೊತ್ತಿತ್ತು. ದಿಢೀರ್ ಅಂತ ಕರ್ಕ ಬಂದ್ಬಿಟ್ರಲ್ಲ ಮಾರಾಣಿಯ. ಆದ್ರೆ ಗೊತ್ತಾಯ್ತು. ಈಗ ಹೋದವಳು ಏನ್ ಮಾಡಕ್ ಬಂದ್ರು ಪುನಃ ಅಂತ ಅನ್ಕೊಂಡ. ಆಮೇಲೆ ಬಾರಿಯ ಕೊಚ್ಕತಿದ್ಲು. ಸೀಮಂತ ಶಾಸ್ತ್ರ ಮಾಡ್ಕೊಂಡೇ ಬರ್ಬೇಕು ಹಂಗೆ ಬರಕಿಲ್ಲ ಅಂತ. ಅತ್ತೇನುವೆ ನನ್ನ ಮಗಳ ಶ್ರೀಮಂತ ಶಾಸ್ತ್ರ ಮಾಡ್ಕೊಂಡು ಊರವ್ರಿಗೆಲ್ಲ ಹೇಳ್ಕೊಂಡಿದ್ರು. ಟಪ್ಪ ಮಾಡ್ಕೊಂಡು ಹೋಗೋದ ಸೀಮಂತ ಶಾಸ್ತ್ರ ಮಾಡ್ಕೊಂಡು ಕರ್ಕ ಬರೋದ ಅಂತ. ಹಂಗೆ ಅದು ಹಂಗೆ ಶಾಸ್ತ್ರ ಇಲ್ಲ ಸಾಮಾನ್ಯ ಕರ್ಕ ಬಂದವ್ರು ಅಂತ ನನಗೆ ಅನುಮಾನ ಇತ್ತು. ಈಗ ಗೊತ್ತಾಯ್ತು. ಈಗ ಕತೆ ಸರಿ ಕಣವ. ಪಾಪ ಅಲ್ವಾ ಪದ್ಧತಿ? ಪಾಪ ಅವ್ರ ಪಾಪ ಅಂದ್ಬಿಟ್ಟು ಪಾಪ ಸುತ್ಕೋತದೆ. ಸರಿ ಟಮಟೆ ಗೊಜ್ಜು ಮಾಡು. ನಂಗೆ ಒಂಚೂರು ಎತ್ತು ಮಾಡ್ಬಿಟ್ಟು ಅದಿ ಕಣ್ಣಕ್ಕ. ಹಂಗಾದ್ರೆ ಇನ್ನೊಂದೇ ಟಮಟೆ ತಕೊಂಡು ಹೋಯ್ತೀನಿ. ನನ್ನ ಮೇಲೆ ಹೇಳ್ಬಿಟ್ಟಿಯಾ? ಹೇಳ್ಬೇಡ ಅತ್ತೆ ಬಂದ್ರೆ ಅದಿ ಅಕ್ಕ ಬಿಟ್ಟು ನದಿ ಮಾಡ್ಕೋಬೇಕು ಕಣ್ಣಪ್ಪ. ಪದ್ಧತಿಗೆ ಪಾಪ ಹೊಟ್ಟೆ ಹತ್ತಿತ್ತದೆ. ಮಲ ಏನ್ ಮಾಡ್ತಿದ್ದಿ ಮಲ? ಸುಮ್ಮನಿದಪ್ಪ ಟಮಟೆ ಗೊಜ್ಜು ಮಾಡ್ತಾವ್ನಿ. ಇನ್ನು ಅಡುಗೆ ಮಾಡಿಲ್ವಾ? ನತ್ನಾಕ ಬಲೆ ಕಲ್ತಾದ್ ಮಾಡದೆ. ಅದಕ್ಕೆ ಪದ್ಧತಿಗೆ ಬ್ಯಾದವಂತೆ. ಅದಕ್ಕೆ ಟಮಟೆ ಗೊಜ್ಜು ಮಾಡ್ಕೊತಾವ್ನಿ. ಗೊಜ್ಜು ಮಾಡ್ಕೊಡ್ತಿದ್ಯಾ? ಮಾಡು ಚೆನ್ನಾಗಿ ಮಾಡ್ತಿದ್ದಿ ಕತೆ. ತಗೋದ್ರು ಓನ ಮನ್ಸದ ಇಲ್ವಲ್ಲ? ಹೌದಾ? ಪದ್ಧತಿ ಮನೆಗೆ ಹೋಗೌದೆ. ಪಾರ್ವತಿ ಮನೆಗೆ ಹೋಗಿದ್ರು. ಏಕೆ ಪಾರ್ವತಿ ನೋಡ್ರು ಇಲ್ಲ ಅವಳಲ್ಲ. ಅವ್ರು ಏನ್ ಮಾಡಕ್ ಹೋಗಿದ್ರು? ಮತ್ತೆ ಪದ್ಧತಿ ಮನೆಗೆ ನೋಡಕ್ ಹೋಗೋದೆ. ಜಗಳ ಆಡಿರೋ ವಿಚಾರ ಹೇಳ್ಬಿಟ್ಟ.
ಮನೇಲಿ ಚಿಕನ್ ತಗೊಳ್ಳಿಕ್ಕೆ ಉತ್ತಿ ಹಾಕಿದ್ರು ಅಕ್ಕೆ ಜಗಳ ಹಾಕೊಂಡು ಬಂದು ಅಂತ ಹೇಳ್ಬಿಟ್ಟೆ. ಹೇಳ್ದ ಹೇಳ್ಬಿಟ್ಟೆ. ಬುದ್ಧಿಗಿದ್ದ ನೀನು ಬುದ್ಧಿಗಿದ್ದಿ ನಿನ್ಗೆ ನಿನ್ನೆ ಯಾರು ಹೇಳಿದ್ವಿ ಹೇಳಕ್ಕೆ ಇಲ್ವಲ್ಲ ಮನೆ ನೀವು ಚೂರುವೆ ಯಾರನ್ನ ಹದ್ದಿಸ್ತಿದ್ದೀರಾ ನೀನು ಅಕ್ಕಲ್ಲ ಕಣ್ಕಂದ ನೀನು ಪದ್ಧತಿ ಜೊತೆ ಹೇಳಿದೆ ಹೇಳ್ಬೇಡ ಅಂತ ನನ್ನ ಜೊತೆ ಹೇಳಿದ್ದ ಅಕ್ಕ ನಾನು ಹೇಳ್ದೆ. ನಿನ್ನ ಬುದ್ಧಿ ನಿನ್ಗೆ ಹಾ ಹೇಳ್ಬೇಡ ಅಂತ ನಾನು ಹೇಳ್ಕೊಂಡು ಕರ್ಕ ಬಂದ್ರೆ ನಿನ್ಗೋಸದ್ ಬೇರೆ ಹೇಳ್ಬೇಕಿತ್ತಾ ಹಾ ನಿನ್ಗೋಸದ್ ಬೇರೆ ಹೇಳ್ಬೇಕಿತ್ತಾ ಗೊತ್ತಾಗ್ಲಿಲ್ಲ ನಿಂಗೆ ಚೂರುವೆ ಈಗ ಹೋಗಿ ಅವ್ರ ಜಗ್ಗಿಗಳಾದ್ರು ಏನು ಮಾಡಬೇಕು ನನ್ನ ಜೊತೆನೂ ಹೇಳ್ಬೇಕಿತ್ತು ಹೇಳೋದು ಬೇಡ ಅಂದ್ಬಿಟ್ಟು ನೀನೇನು ಹೇಳಿಲ್ಲ ಮತ್ತೆ ಅದ್ನ ಹೇಳ್ಕೊಟ್ಬಿಟ್ಟು ನನ್ನ ಗಂಡನೇ ಹೇಳ್ಕೊಟ್ಟ ಹೇಳ್ಬೇಡ ಅಂತ ಅದ್ನೂ ಹೇಳ್ತೀನಿ ಅನ್ಬಿಟ್ಟು ನಿನ್ಗೆ ಹೇಳಿಲ್ಲ ನಾನು ನಿಮ್ಮ ಮಕ ಸೇರಿಸಿ ಬಾರಿಸ್ಬಿಡ್ತೀನಿ ನಿನ್ಗೆ ಬರೀ ಎಲ್ಲ ಕಥೆನೂ ನಿಂದು ಇದೆಯಲ್ಲ ಇದೇ ಆಯ್ತಲ್ಲ ನಿಂದು ಹಾ ಇದೇ ಆಯ್ತಲ್ಲ ಮಲ್ಲ ನಿಂದು ಅವ್ರದ್ದು ನಿಂದೊಂದು ಕಥೆ ಇಲ್ಲ ಕೆಚ್ಬಿಡ್ತೀನಿ ನೋಡಿ ನಿಮ್ಮ ಮಗನ ಓ ಅಷ್ಟು ಬುದ್ಧಿ ಬೇಡ ನಿನ್ಗೆ ಇಂಥ ಹೇಳ್ಬೇಡ್ದು ಅಂತ ಈಗ ಅವನವ್ರು ದೊಡ್ಡ ಜಗಳ ಹಚ್ಕೊಳ್ಳ ಹಾ ಗೊತ್ತಾಗಿಲ್ಲ ನೀವು ಒಂಚೂರು ನಿನಗೆ ಎಷ್ಟು ಹೇಳಿದ್ರು ಹಿಂಗೆ ಮಾಡ್ತಿದ್ದೀರ ನೀನು ಈ ದೊಡ್ಡ ದೊಡ್ಡ ವಿಚಾರಗಳು ನಿನ್ನ ತಲೆಗೆ ಆಗಬೇಡ ಎಷ್ಟು ಹೇಳಿದ್ರು ನಿನಗೆ ಹಾಂ ಹಂಗನ್ ಗೊತ್ತು ಸುಮ್ಮನೆ ಹೇಳ್ಬಿಟ್ಟೆ ಗೊತ್ತಿತ್ತಾ ಅತ್ತವ್ದು ಹೋಗ್ಬಿಟ್ಟು ಜಗಳ ಮಾತಾಡಿ ಅನ್ಬಿಟ್ಟು ನಂಗೆ ಗೊತ್ತಿಲ್ಲ ಇಲ್ಲಾಂದ್ರೆ ನೀನೇ ಹೇಳ್ಬೇಕಾಗಿತ್ತು ನಂಗೆ ಹೇಳ್ಬೇಡ ನೀನು ಅನ್ಬಿಟ್ಟು ಏನು ಮಾಡಿಲ್ಲ ಪುನಃ ನನ್ನೇ ಬೈತಿದ್ದಿ ಎಲ್ಲಕ್ಕೂ ಓ ಮಾಲ ಬಿಟ್ಟಿ ತಿಕ್ಬಿಟ್ಟವ್ಲೆ ಎಲ್ಲದಕ್ಕೂ ಬೈಯಕ್ಕೆ ಒಯ್ಯೋದಿರಲಿ ಬಾರಿಸಿ ಹಾಕ್ಬಿಡ್ತೀನಿ ನೀನಾ ಥೂ ಈಗ ಅವು ಬೇರೆ ಎಲ್ಲೋಗಿದ್ದಾಳು ಏನು ಕತೆ ಕಾಣಲ್ಲಪ್ಪ ಏನು ಅಲ್ಲಿ ಬೇರೆ ಈಗಿರೋ ಜಗಳನೇ ಸಾಕು ಅಲ್ಲೂ ಬೇರೆ ಜಗಳ ಹಾಕೊಂಡು ಓ ನಮ್ಮವನ್ ಬಾಯೋ ಅಯ್ಯೋ ಶಿವ ಮುನ್ ಗೊತ್ತಾ ಮುಗೀತು ಕತೆ ಬಿಡು ಥೂ ಸರಿಗೆ ಸ್ವಲ್ಪ ಫೋನರೇ ಮಾಡ್ತೀನಿ ಎಲ್ಲ ಕಣ್ಮಾಲ ನಿನ್ಗೆ ಏನು ಮಾಲ ನಿನಗೆ ಏನು ತಲೆ ಕೆಡಿಸಿ ನೀನು ಹೇಳ್ಬೇಡ ಅನ್ನೋದ್ರಲ್ಲಿ ಹೇಳ್ತಿದ್ದಿ ಹೇಳು ಅನ್ನೋ ವಿಚಾರಗಳನ್ನ ಹೇಳೋಕ್ಕಿಲ್ಲ ನಿನ್ಗೆ ಯಾಕೆ ಇವೆಲ್ಲವ ಹಾಂ ಬರೀ ನನ್ನ ಬೈಬೇಡ ಸುಮ್ಮನಿರಪ್ಪ ನೀನು ತುಮ್ನೆ ನನ್ನೇ ಬೈತಿದ್ದಿ ಎಲ್ಲಕ್ಕೂ ನನ್ನೇ ಬೈತಿದ್ದಿ ನಾನು ಒಳ್ಳೇದು ಮಾಡೋಕ್ಕಂತ ಓದಿದ್ರೆ ಕೆಟ್ಟದ್ದು ಅಂತ ನನ್ನೇ ಬೈತಿದ್ದಿ ಸುಮ್ಮನೆ ಎಲ್ಲ ತೆಗೊಂಡು ಪದ್ದಿ ಅಂತದೆ ನನ್ನ ಆಡಿದ್ರೆ ಪೆದ್ದಿ ಅಂದ್ರೆ ನೀನು ಜಾಣಿ ಅಂದ್ರೆ ನೀನು ಹಾಂ ಮುಚ್ಚಬಾಯ ಸರಿ ಮಾಡಿದೆಲ್ಲ ಮಾಡ್ಬಿಟ್ಟು ಒಳ್ಳೆ ಏನು ಮಾಡಿ ಅಲ್ಲಿ ತಗೋತಾಳೆ ಹೇಳ್ತವ ಮಾಡಿದೆಲ್ಲ ಮಾಡ್ಬಿಟ್ಟು ಸಿಟ್ಕೊಂಡಿರ ತಮಾಷೆ ನಿನಗೆ ಅಲ್ಲಿ ನಿಲ್ಲಿ ಜಗಳ ಅಂಟ್ಕೊಂಡರು ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು